ಕನಸಿನ ಕ್ರೀಡಾಂಗಣ ನನ್ನ ಅವಧಿಯಲ್ಲೇ ಪೂರ್ಣ. ತಾಲೂಕು ಕ್ರೀಡಾಂಗಣಕ್ಕೆ ಶಾಸಕ ಕಾಶಪ್ಪನವರ್ ಭೂಮಿ ಪೂಜೆ. ಶಾಸಕ ವಿಜಯಾನಂದ ಕಾಶಪ್ಪನವರ್ ಬಹುದಿನದ ಕನಸಾಗಿದ್ದ ಇಳಕಲ್ ತಾಲೂಕು ಕ್ರೀಡಾಂಗಣಕ್ಕೆ ಇಂದು ಭೂಮಿ ಪೂಜೆಯನ್ನ ನೆರವೇರಿಸಿದ್ರು. ಸುಮಾರು 1,90,00,000 ರೂಪಾಯಿಗಳಲ್ಲಿ ನಿರ್ಮಾಣ ಆಗುತ್ತಿರುವ ಈ ಕ್ರೀಡಾಂಗಣದಲ್ಲಿ ಸಿಂಥೆಟಿಕ್ ಟೆನ್ನಿಸ್ ಕ್ರೀಡಾಂಗಣ, ಕಬಡ್ಡಿ, ಖೋ-ಖೋ, ವಾಲಿಬಾಲ್, ಬಾಸ್ಕೆಟ್ಬಾಲ್ ಅಂಕಣಗಳು, 400 ಮೀಟರ್ ಮಡ್ ಟ್ರ್ಯಾಕ್ ನಿರ್ಮಾಣ ಸೇರಿದಂತೆ ಪುರುಷರು ಮತ್ತು ಮಹಿಳೆಯರಿಗೆ ಪ್ರತ್ಯೇಕ ಫಿಟ್ನೆಸ್ ಜಿಮ್ ನಿರ್ಮಾಣವಾಗಲಿದೆ ಎಂದರು. ಇವತ್ತು ಆ ಒಂದು ಕ್ರೀಡಾಂಗಣ ಆಗಬೇಕು ಅನ್ನೋ ಒಂದು ಕನಸನ್ನ ನಾನು 2017-18ರಲ್ಲಿ ಈ 6 ಎಕರೆ ಭೂಮಿಯನ್ನ ನಾನು ಕ್ರೀಡಾ ಇಲಾಖೆಗೆ, ನಮ್ಮ ಪದವಿ ಪೂರ್ವ ಕಾಲೇಜಿನಿಂದ ಕ್ರೀಡಾ ಇಲಾಖೆಗೆ ಹಸ್ತಾಂತರ ಮಾಡಿ ಸರ್ಕಾರದ ಅಧಿಕೃತ ಗೆಜೆಟ್ ಅನ್ನು ಕೂಡ ನಾನು 2017ರಲ್ಲಿ ಆದೇಶವನ್ನು ಮಾಡಿಸಿದ್ದೆ. ಬಹುತೇಕ ಅವತ್ತು ಕೂಡ ನಾನು ಬಹಳಷ್ಟು ಪ್ರಯತ್ನ ಪಟ್ಟೆ ಈ ಕ್ರೀಡಾಂಗಣವನ್ನ ಅನುಮತಿ ಪಡೆದು ಪ್ರಾರಂಭ ಮಾಡಿ ಈ ಒಂದು ಕ್ರೀಡಾಂಗಣವನ್ನ ನಮ್ಮ ನಗರ ಇಳಕಲ್, ಯಾಕಂದ್ರೆ ಬೆಳೆಯುವಂತ ನಗರ, ಸುಮಾರು 1,00,000ಕ್ಕೂ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿರುವಂತ ನಗರ, ಇಲ್ಲಿ ಒಂದು ಕ್ರೀಡಾಂಗಣ ನಮ್ಮ ಯುವಕರಿಗೆ ಆಗ್ಬೇಕು ಅನ್ನೋದು ಒಂದು ನನ್ನ ಕನಸಿತ್ತು ಮತ್ತು ಯುವಕರ ಬೇಡಿಕೆ ಕೂಡ ಇತ್ತು. ಆ ಒಂದು ನಿಟ್ಟಿನಲ್ಲಿ ನಾವು ಗೆಜೆಟ್ ಅನ್ನು ಮಾಡಿಸಿ ಏನು 18ರಿಂದ 23ರವರೆಗೂ ಬಹುತೇಕ ಇಲ್ಲಿ ಒಂದು ಆದೇಶ ಆಗಿದೆ ಅನ್ನೋದು ಬಹುತೇಕ ಹಿಂದಿನ ಆಡಳಿತ ಮಾಡುವಂತ ಶಾಸಕರಿಗೆ ಮತ್ತು ಸರ್ಕಾರಕ್ಕೆ ಗಮನಕ್ಕೆ ಇತ್ತು ಇಲ್ಲೋ ನನಗೆ ಗೊತ್ತಿಲ್ಲ. ಯಾಕಂದ್ರೆ ನಾನು ಪ್ರತಿ ಸಾರಿ ಒತ್ತಿ ಹೇಳ್ತೀನಿ, ಯಾಕಂದ್ರೆ ಅದನ್ನ ತಿಳ್ಕೋಬೇಕು. ನನ್ನ ತಾಲೂಕಲ್ಲಿ ಯಾವ್ಯಾವ ಸರ್ಕಾರದ ಆದೇಶಗಳಾಗಿದ್ದಾವೆ, ಯಾವ ಇಲಾಖೆ ಯಂತ್ರ ಏನಾಗಿದೆ ಅನ್ನೋದನ್ನ ತಿಳ್ಕೊಳ್ಳುವಂಥದ್ದು ಜನಪ್ರತಿನಿಧಿ ಆದಂತ ಒಬ್ಬರ ಕರ್ತವ್ಯ. ಬಹುತೇಕ ಆ ಒಂದು ಕಾರ್ಯವನ್ನ 18ರಿಂದ 23ರವರೆಗೂ ಕೂಡ ಈ ಕ್ರೀಡಾಂಗಣದ ಬಗ್ಗೆ ಒಂದು ಸಾರಿನೂ ಎಲ್ಲಿ ಕೂಡ ಕ್ರೀಡಾಂಗಣದ ಹೆಸರು ತೆಗೀಲಿಲ್ಲ, ಕ್ರೀಡಾಂಗಣ ಮಾಡ್ತೀವಿ ಅನ್ನೋದು ಕೂಡ ಮಾತಾಡ್ಲಿಲ್ಲ. ಯಾಕಂದ್ರೆ ಆ ಯುವಕರ ಬಗ್ಗೆ ಚಿಂತನೆನೇ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ನಾನು ಮತ್ತೆ ನಿಮ್ಮೆಲ್ಲರ ಆಶೀರ್ವಾದದಿಂದ 23 ಬಂದ ತಕ್ಷಣ ನಾನು ಪ್ರಾರಂಭದ ನಂತರ ನಮ್ಮ ಗುರುಪಾದಯ್ಯ, ನಮ್ಮ ಸಹಾಯಕ ನಿರ್ದೇಶಕರು ಇಲ್ಲೇ ಇದ್ದಾರೆ, ನಾನು ಮೊದಲು ಕರೆದು ಈ ಕ್ರೀಡಾ ಇಲಾಖೆಗೆ ನಾವು 6 ಎಕರೆ ಭೂಮಿ ಬಿಟ್ಟಿದ್ವಲ್ಲ ಏನಾಯ್ತು ಅಂದಾಗ, ಇಲ್ಲ ಸರ್ ಅದು ಗೆಜೆಟ್ ಆಗಿದೆ, ಅದರ ಆದೇಶ ಕೂಡ ಆಗಿದೆ, ಈಗ ನೀವು ಸರ್ಕಾರದಿಂದ ಅನುದಾನವನ್ನು ಕೊಡಿಸಿದ್ರೆ ನಾವು ಕೆಲಸವನ್ನು ಪ್ರಾರಂಭ ಮಾಡ್ತೀವಿ ಅಂದ್ರು. ನಾನು ಶಾಸಕರಾದ ನಂತರ ಇವತ್ತವರೆಗೂ ಬಿಟ್ಟೇ ಇಲ್ಲ. ನಾನು ಇನ್ನು ಅವರು ಹೇಳಿದ್ರು, ಈಗ ನಾನು ಅವ್ರನ್ನೂ ಬಿಟ್ಟಿಲ್ಲ, ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ಕೂಡ ಬಿಟ್ಟಿಲ್ಲ, ಕ್ರೀಡಾ ಇಲಾಖೆ ಸಚಿವರು ನಮ್ಮ ನರೇಂದ್ರ ಇದ್ರು, ಅವ್ರಿಗೂ ಬಿಟ್ಟಿದ್ದಿಲ್ಲ. ನನಗೆ ದುಡ್ಡು ಕೊಡ್ಬೇಕು ಅಂತ ಹೇಳಿ ಪ್ರಾಥಮಿಕವಾಗಿ ಏನು ಒಂದು 2 ಕೋಟಿ ರೂಪಾಯಿಯನ್ನ ಸನ್ಮಾನ್ಯ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ನಾಗೇಂದ್ರ ಅವರು ಇದರ 2 ಕೋಟಿ ರೂಪಾಯಿಯನ್ನ ಇವತ್ತು ಮಂಜೂರಾತಿಯನ್ನು ಕೊಟ್ಟಿದ್ದಾರೆ. 7 ಕೋಟಿಯಲ್ಲಿ ಇವತ್ತು 50 ಲಕ್ಷ ರೂಪಾಯಿಯನ್ನ ಈ ತಕ್ಷಣ ಈ ಕಾಮಗಾರಿಯನ್ನ ಪ್ರಾರಂಭ ಮಾಡೋದಕ್ಕೆ ಈಗಾಗಲೇ ಸರ್ಕಾರದ ಆದೇಶ ನನ್ನ ಕೈಯಲ್ಲಿದೆ. ಇದನ್ನ ಕೇಳಬಹುದು ನಮ್ಮ ಮಾಧ್ಯಮದವರು. ಕಳೆದ ಸಾರಿನೂ ಕೂಡ ಪೂಜೆ ಮಾಡಿದ್ದೆ ನಾನು, ಹೋದ ಒಂದು 2-3 ತಿಂಗಳ ಹಿಂದೆ. ಅದು ನಮ್ಮ ನಿರ್ಮಿತಿ ಕೇಂದ್ರಕ್ಕೆ ಆದೇಶ ಆಗಿತ್ತು. ಅವತ್ತು 2 ಕೋಟಿ ರೂಪಾಯಿ ಆದೇಶ ಆಗಿತ್ತು, ಅದರಲ್ಲಿ ದುಡ್ಡು ಬಿಡುಗಡೆ ಆಗಿದ್ದಿಲ್ಲ. ಮತ್ತೆ ಈಗ ಹೊಸ ಆದೇಶ, ಅದು ನಮ್ಮ KIDLದವರಿಗೆ ದುಡ್ಡನ್ನು ಕೊಟ್ಟು ಇವತ್ತು ಅಧಿಕೃತವಾಗಿ ಅನುದಾನವನ್ನು ಬಿಡುಗಡೆ ಮಾಡಿ ಇವತ್ತು ಈ ಕಾಮಗಾರಿಗೆ ಇವತ್ತು ಸರ್ಕಾರ ಇವತ್ತು ಆದೇಶ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಇವತ್ತು ಅಧಿಕೃತವಾಗಿ ಇವತ್ತಿಂದಲೇ ಈ ಕಾಮಗಾರಿಯನ್ನು ನಾವು ಚಾಲೂ ಮಾಡೋದಕ್ಕೆ ಇವತ್ತು ಈ ಭೂಮಿ ಪೂಜೆಯನ್ನು ನೆರವೇರಿಸಿದೀವಿ ಅನ್ನೋ ಮಾತನ್ನು ನಾವು ಬಹಳ ಹೆಮ್ಮೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇವೆ. ಯಾಕಂದ್ರೆ ಸಹಜವಾಗಿ 2 ಬಾರಿ ಪೂಜೆ ಆಯ್ತಲ್ಲ ಅನ್ನೋದು ಮಾತುಗಳು ಮಾತಾಡುವಂಥದ್ದು. ಅದಕ್ಕೆ ಅದರ ಸ್ಪಷ್ಟನೆಯನ್ನ ನಾನು ಮಾಧ್ಯಮದವರಿಗೆ ನಾನು ಕೊಡಕ್ ಬಯಸ್ತೇನೆ. ನಮಗ್ ಗೊತ್ತಿದೆ
ನಾವು ಈಗಾಗಲೇ ಇಳಕಲ್ನಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಕೈಗೊಂಡಿವಿ. ಏನು ಅಲಂಪುರ ಪೇಟೆಯಿಂದ ನಮ್ಮ ನಗರಕ್ಕೆ ಬರುವಂತಹ ಒಂದು ಸೇತುವೆ ಆಗಬೇಕಾಗಿತ್ತು. ಬಹಳ ಬಹುದಿನದ ಬೇಡಿಕೆ. ಈಗಾಗಲೇ ಅದು 5 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ. ಈಗಾಗಲೇ ಭೂಮಿ ಪೂಜೆ ನೆರವೇರಿಸಿದ್ದೀನಿ. ಅದು ಕಾಮಗಾರಿಯನ್ನ ಕೆಲವೇ ದಿನಗಳಲ್ಲಿ ಆ ಗುತ್ತಿಗೆದಾರರು ಆ ಕಾಮಗಾರಿಯನ್ನು ಪ್ರಾರಂಭ ಮಾಡ್ತಾರೆ. ಈಗಾಗಲೇ ನಾನು ಇಳಕಲ್ ನಗರಕ್ಕೆ ಒಂದು ಕೆರೆಯನ್ನು ಮಾಡಬೇಕು, ಸುಂದರವಾಗಿ ನಮ್ಮ ಜನರಿಗೆ ಏನು ಗದಿಗೆಗೆ ಹೋಗುವಂತ ರೋಡಲ್ಲಿ ಒಂದು ಕೆರೆಯನ್ನು ಮಾಡೋದಕ್ಕೆ ಈಗಾಗಲೇ ಅದಕ್ಕೆ 9 ಕೋಟಿ ರೂಪಾಯಿ ಅನುದಾನವನ್ನು ನಾವು ಎಸ್ಟಿಮೇಟ್ ಅನ್ನು ಮಾಡಿದ್ದೀವಿ. ಅದರಲ್ಲಿ ಈಗಾಗಲೇ ಸರ್ಕಾರ 5 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿ ಈಗ ಕಾಮಗಾರಿ ಪ್ರಗತಿಯಲ್ಲಿದೆ. ಆ ಕಾಮಗಾರಿ ಕೂಡ ಪ್ರಗತಿಯಲ್ಲಿದೆ. ಮತ್ತು ಈಜುಕೊಳ್ಳಬೇಕು ಅಂತ ಹೇಳಿ ಅದು ಕೂಡ ನನ್ನ ಕನಸು. ಬಹಳ ದಿವಸದಿಂದ ಬೇಡಿಕೆ ಇತ್ತು. ನಮ್ಮ ನಗರಸಭೆಯ ಏನು ಜಾಗೆಯಲ್ಲಿ ಏನು ನಮ್ಮ ಪೊಲೀಸ್ ಸ್ಟೇಷನ್ ಹಿಂಭಾಗ ಇರುವಂತಹ ಸುಮಾರು 3 ಎಕರೆ ಭೂಮಿಯಲ್ಲಿ ಈಗಾಗಲೇ 4 ಕೋಟಿ ರೂಪಾಯಿ ಟೆಂಡರ್ ಆಗಿದೆ. ಅದನ್ನು ಕೂಡ ಇದೇ ವಾರದಲ್ಲಿ ನಾನು ಭೂಮಿ ಪೂಜೆಯನ್ನು ಮಾಡಿ ಆ ಸ್ವಿಮ್ಮಿಂಗ್ ಪೂಲ್ ಕಟ್ಟೋದಕ್ಕೆ ಕೂಡ ಕೆಲಸವನ್ನ ಪ್ರಾರಂಭ ಮಾಡ್ತೀನಿ. ಅಲ್ಲೇ ಇಂಡೋರ್ ಸ್ಟೇಡಿಯಂ ಕೂಡ ಮಾಡಬೇಕು ಅಂತ ನಮ್ಮ ಈಗಾಗಲೇ ಉದ್ದೇಶ ಇದೆ. ಮತ್ತು ಈಗಾಗಲೇ ಇದರಲ್ಲಿ ಕೂಡ ನಾವು ಈಗಾಗಲೇ ನಮ್ಮ ಗುರುಪಾದಯ್ಯ ಅವರು ಹೇಳಿದಂಗೆ ಇದು ಹೊರ ಕ್ರೀಡಾಂಗಣ ಮತ್ತು ಇಂಡೋರ್ ಒಳಾಂಗಣ ಕ್ರೀಡಾಂಗಣ ಕೂಡ ಅನುದಾನವನ್ನು ಕೊಡೋದಕ್ಕೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾನು 10 ಕೋಟಿ ರೂಪಾಯಿಯನ್ನ ಪ್ರಸ್ತಾವನೆ ಇಟ್ಟಿದ್ದೀನಿ. ಅದಕ್ಕೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಆದೇಶ ಕೂಡ ಮಾಡಿದ್ದಾರೆ. ಆ 10 ಕೋಟಿ ರೂಪಾಯಿನ ತಂದು ಒಂದು ಒಳಾಂಗಣ ಕ್ರೀಡಾಂಗಣ ಮತ್ತು ಒಂದು ಹೊರಾಂಗಣ ಕ್ರೀಡಾಂಗಣವನ್ನ ಇದೇ ಅವಧಿಯಲ್ಲಿ ಮುಗಿಸಿ ನಾನು ಉದ್ಘಾಟನೆ ಮಾಡ್ತೀನಿ ಅನ್ನೋ ಮಾತನ್ನು ನಾನು ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಯಾಕಂದ್ರೆ ಕೆಲವಷ್ಟು ನಮ್ಮ ಮುಚ್ಕೊಂಡಿ ಗುರುಗಳು ಹೇಳಿದಂಗೆ ನಾನು ಭೂಮಿ ಪೂಜೆ ಮಾಡಿ ಹೋಗ್ಬಿಟ್ಟಿದ್ದೆ. ಕೆಲವಷ್ಟು ಅವರು ಉದ್ಘಾಟನೆ ಮಾಡ್ಯಾರ. ನಮ್ಮ ಜಗಜೀವನರಾಮ್ ಭವನ 4,92,00,000 ರೂಪಾಯಿ ಜಗಜೀವನರಾಮ್ ಭವನ ನಮ್ಮ ಸರ್ಕಾರ ಇದ್ದಾಗ ಸನ್ಮಾನ್ಯ ಎಚ್ ಆಂಜನೇಯವರು 4 ಕೋಟಿ ಇಡೀ ರಾಜ್ಯದಲ್ಲಿ 2 ಭವನ 4,92,00,000 ರೂಪಾಯಿದ್ದು ಭವನ ಸ್ಯಾಂಕ್ಷನ್ ಆಗಿದ್ದು 2 ಒಂದು ಚಳಕೇರಿಗೆ, ಅದು ಬಿಟ್ಟರೆ ಒಂದು ಇಳಕಲ್ಲಿಗೆ. ಅದ್ರ ಪ್ರಾರಂಭ ಮಾಡಿದವ್ರು ನಾನು, ಆದ್ರೆ ಉದ್ಘಾಟನೆ ಮಾಡಿದವ್ರು ಬೇರೆ ಯಾರು. ಬೋರ್ಡ್ ಹಾಕೊಂಡ್ರ ಅವ್ರು ಪಡ್ಲಿ ಖುಷಿ. ಅವ್ರು ಇಂಥದ್ದು ಮಾಡ್ಯಾರ. ಈ ತಾಲೂಕಿನಾಗ ಯಾವುದೋ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಲ್ಲ, ನಿಮ್ಗೆ ಗೊತ್ತಿರುವಂಥದ್ದು. ಇಲ್ಲಿ ಇದ್ರ ಜೊತೆಗೆ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ನಾವು ಕೈಗೊಂಡಿವಿ ಈಗಾಗಲೇ ಇಳಕಲ್ ನಗರದಲ್ಲಿ. ಏನು CC ರಸ್ತೆ ಇರ್ಬೋದು. ಈಗಾಗಲೇ ನಮ್ಮ ಇಳಕಲ್ ನಗರದ ಜನಸಂಖ್ಯೆ ಆಧರಿಸಿ ಏನು 2013-14ರಿಂದ 24/7 ಕುಡಿ ನೀರಿನ ವ್ಯವಸ್ಥೆಯನ್ನ ಮಾಡಿದ್ವಿ. ಅದು ಇವತ್ತು 2025ರಲ್ಲಿ ನಾವು ಇದ್ದೀವಿ. ಆ ಜನಸಂಖ್ಯೆ ಆಧಾರವಾಗಿ ಮನೆಗೆ ಕನೆಕ್ಷನ್ ಜಾಸ್ತಿ ಆಗಿದೆ. ಆ 24/7 ಅದು ಪೂರಕವಾಗಿ ಕೊಡೋಕೆ ನಮ್ಮ ನಗರಸಭೆಯವರಿಗೆ ಆಗ್ತಾ ಇಲ್ಲ. ಯಾಕಂದ್ರೆ ನಮ್ಮ ವಾಟರ್ ಬೋರ್ಡ್ ಅವರಿಗೂ ಆಗ್ತಾ ಇಲ್ಲ. ಹೆಚ್ಚಿಗೆ ಕನೆಕ್ಷನ್ ಆಗಿರೋದ್ರಿಂದ ಅದಕ್ಕೂ ಕೂಡ ಈಗಾಗಲೇ ಮಾನ್ಯ ನಮ್ಮ ಸುರೇಶ್ ಭೈರವತಿ ಅವರ ಹತ್ರ, ನಮ್ಮ ಮಾನ್ಯ ನಗರಾಭಿವೃದ್ಧಿ ಸಚಿವರ ಹತ್ರ ನಾನು ಮನವಿ ಮಾಡ್ಕೊಂಡಿದ್ದೀನಿ. ಈಗಾಗಲೇ 36 ಕೋಟಿ ರೂಪಾಯಿ ಇಳಕಲ್ಲಕ್ಕೆ 24/7 ಅನ್ನ ಹೆಚ್ಚುವರಿ ಕನೆಕ್ಷನ್ ಮಾಡೋದಕ್ಕೆ 36 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದಾರೆ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.